ನಮಸ್ಕಾರ. ಪ್ಯಾರಲಲ್ ಆಂಗ್ಯುಲಾರ್ ಸರ್ಫೇಸ್ನೊಂದಿಗೆ ಸ್ಲೈಡಿಂಗ್ ಫಿಟ್ಸ್ ಅಸೆಂಬ್ಲಿ ಮಾಡುವ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಸರ್ಫೇಸ್ ಅನ್ನು ಫ್ಲಾಟ್ ಮತ್ತು ಪ್ಯಾರಲಲ್ ಆಗಿ ಮತ್ತು ±0.04 mm ನಿಖರತೆಗೆ ಫೈಲ್ ಮಾಡುವುದು, ಡ್ರಾಯಿಂಗ್ ಪ್ರಕಾರ ಅಳತೆ ರೇಖೆಗಳನ್ನು ಗುರುತಿಸುವುದು, ಎಲ್ಲಾ ಭಾಗಗಳನ್ನು ಫೈಲ್ ಮಾಡಿ ಮತ್ತು ಅಸೆಂಬ್ಲಿಗಾಗಿ ಸಿದ್ಧಪಡಿಸುವುದು, ಡೋವೆಲ್ ಪಿನ್ಗಳು ಮತ್ತು ಕೌಂಟರ್ ಸಿಂಕ್ ಸ್ಕ್ರೂಗಳಿಗೆ ಹೋಲ್ಗಳನ್ನು ಡ್ರಿಲ್ ಮಾಡುವುದು, ಡೋವೆಲ್ ಪಿನ್ಗಳು ಮತ್ತು ಕೌಂಟರ್ ಸಿಂಕ್ ಸ್ಕ್ರೂಗಳನ್ನು ಬಳಸಿ ಕಾಂಪೊನೆಂಟ್ಗಳನ್ನು ಅಸೆಂಬಲ್ ಮಾಡುವುದು, ಆಂಗ್ಯುಲಾರ್ ಮೇಟಿಂಗ್ ಸರ್ಫೇಸ್ ಅನ್ನು ಫಿಟ್ ಮತ್ತು ಸ್ಲೈಡ್ ಮಾಡಿ ಫಿನಿಶ್ ಮತ್ತು ಡಿಬರ್ ಮಾಡುವುದು. ಪ್ಯಾರಲಲ್ ಆಂಗ್ಯುಲಾರ್ ಸರ್ಫೇಸ್ನೊಂದಿಗೆ ಸ್ಲೈಡಿಂಗ್ ಫಿಟ್ ಅಸೆಂಬ್ಲಿ ಮಾಡುವ ವಿಧಾನವನ್ನು ನಾವು ಕಲಿಯೋಣ. ಅಗತ್ಯವಿರುವ ಪರಿಕರಗಳೆಂದರೆ ಸ್ಟೀಲ್ ರೂಲ್, ವರ್ನಿಯರ್ ಕ್ಯಾಲಿಪರ್, ಫಾಯಿಲ್ಸ್, ಡಾಟ್ ಪಂಚ್, ಸೆಂಟರ್ ಪಂಚ್, ಬಾಲ್ ಪೀನ್ ಹ್ಯಾಮರ್, ಬೆಂಚ್ ವೈಸ್, ಸರ್ಫೇಸ್ ಟೇಬಲ್, ಮಾರ್ಕಿಂಗ್ ಮೀಡಿಯಾ, ಡ್ರಿಲ್ಲಿಂಗ್ ಮಷಿನ್, ಡ್ರಿಲ್ ಬಿಟ್, ಕೌಂಟರ್ ಸಿಂಕ್ ಸ್ಕ್ರೂಸ್, ಡೋವೆಲ್ ಪಿನ್ಸ್, ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್, hand reamer with wrench, M4 tap set, countersink tool, lubricating oil, scriber, tri-square, parallel clamps. ಸ್ಟೀಲ್ ರೂಲ್ ಬಳಸಿ ಅದರ ಗಾತ್ರಕ್ಕಾಗಿ ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ಭಾಗ 1 ಮತ್ತು ಭಾಗ 4ಕ್ಕಾಗಿ ಮೆಟೀರಿಯಲ್ಗಳನ್ನು 78 mm × 78 mm × 7.5 mm ನ ಒಟ್ಟಾರೆ ಗಾತ್ರಕ್ಕೆ ಫೈಲ್ ಮಾಡಿ, ಸ್ಮೂತ್ ಫೈಲ್ ಅನ್ನು ಬಳಸಿ ±0.04 mm ನಿಖರತೆಯನ್ನು ನಿರ್ವಹಿಸಿ. ಲಭ್ಯವಿರುವ ಕಚ್ಚಾ ವಸ್ತುಗಳ ಗಾತ್ರವು ಅಗತ್ಯಕ್ಕಿಂತ 3 mm ದೊಡ್ಡದಾಗಿದ್ದರೆ ಹೆಚ್ಚುವರಿ ವಸ್ತುಗಳನ್ನು ಹ್ಯಾಕ್ಸಾ ಮಾಡಿ. ಭಾಗ 2 ಮತ್ತು ಭಾಗ 3ಕ್ಕಾಗಿ ಸ್ಮೂತ್ ಫೈಲ್ ಅನ್ನು ಬಳಸಿ 39 mm × 39 mm × 7.5 mm ನ ಒಟ್ಟಾರೆ ಗಾತ್ರಗಳಿಗೆ ಮೆಟೀರಿಯಲ್ಗಳನ್ನು ಫೈಲ್ ಮಾಡಿ, ±0.04 mm ನಿಖರತೆಯನ್ನು ನಿರ್ವಹಿಸಿ. ಭಾಗ 2, 3 ಮತ್ತು 4ರ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ಡ್ರಾಯಿಂಗ್ ಪ್ರಕಾರ ಭಾಗ 2 ಮತ್ತು ಭಾಗ 3ರಲ್ಲಿ ವರ್ನಿಯರ್ ಹೈಟ್ ಗೇಜ್ ಮತ್ತು ಆಂಗ್ಯುಲಾರ್ ರೇಖೆಗಳನ್ನು ಬಳಸಿ ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಡ್ರಾಯಿಂಗ್ ಪ್ರಕಾರ ಭಾಗ 4ರಲ್ಲಿ ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಆಂಗ್ಯುಲಾರ್ ರೇಖೆಗಳನ್ನು ಗುರುತಿಸಿ. ಭಾಗ 2, 3 ಮತ್ತು 4ರ ಮೇಲೆ ವಿಟ್ನೆಸ್ ಮಾರ್ಕ್ಗಳನ್ನು ಪಂಚ್ ಮಾಡಿ. ಡೋವೆಲ್ ಪಿನ್ಗಳಿಗಾಗಿ ಡ್ರಿಲ್ ಹೋಲ್ ಮಾರ್ಕ್ಗಳ ಮೇಲೆ ಪಂಚ್ ಮಾಡಿ ಮತ್ತು ಸೆಂಟರ್ ಪಂಚ್ ಬಳಸಿ ಕೌಂಟರ್ ಸಿಂಕ್ ಸ್ಕ್ರೂಗಳ ಅಸೆಂಬ್ಲಿ ಮಾಡಿ. ಹ್ಯಾಕ್ಸಾ ಬ್ಲೇಡ್ ಬಳಸಿ ಭಾಗ 2, 3, 4ರಿಂದ ಹೆಚ್ಚುವರಿ ಮೆಟಲ್ ಅನ್ನು ಕತ್ತರಿಸಿ ತೆಗೆದುಹಾಕಿ. ಡ್ರಾಯಿಂಗ್ ಪ್ರಕಾರ ಗಾತ್ರ ಮತ್ತು ಆಕಾರಕ್ಕೆ ಫೈಲ್ ಮಾಡಿ ಮತ್ತು ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಗಾತ್ರವನ್ನು ಮತ್ತು ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಆಂಗಲ್ಗಳನ್ನು ಪರಿಶೀಲಿಸಿ. ತೋರಿಸಿರುವಂತೆ ಸಮಾನಾಂತರ ಕ್ಲ್ಯಾಂಪ್ಗಳೊಂದಿಗೆ ಡ್ರಿಲ್ಲಿಂಗ್ ಮಷಿನ್ ಟೇಬಲ್ ಮೇಲೆ 1, 2, 3 ಮತ್ತು 4 ಭಾಗಗಳನ್ನು ಜೋಡಿಸಿ ಮತ್ತು ಕ್ಲ್ಯಾಂಪ್ ಮಾಡಿ.
ಡ್ರಿಲ್ ಚಕ್ ಮೂಲಕ ಡ್ರಿಲ್ಲಿಂಗ್ ಮಷಿನ್ ಸ್ಪಿಂಡಲ್ನಲ್ಲಿ 3.8 mm ವ್ಯಾಸದ ಡ್ರಿಲ್ ಅನ್ನು ಫಿಕ್ಸ್ ಮಾಡಿ ಮತ್ತು ಡೋವೆಲ್ ಪಿನ್ ಅಸೆಂಬ್ಲಿಗಾಗಿ ಥ್ರೂ ಹೋಲ್ಸ್ ಡ್ರಿಲ್ ಮಾಡಿ. ಟ್ಯಾಪ್ ರೆಂಚ್ನೊಂದಿಗೆ 4 mm ವ್ಯಾಸದ ಹ್ಯಾಂಡ್ ರೀಮರ್ ಅನ್ನು ಫಿಕ್ಸ್ ಮಾಡಿ ಮತ್ತು ಅಸೆಂಬ್ಲಿ ಸೆಟ್ಟಿಂಗ್ಗೆ ತೊಂದರೆಯಾಗದಂತೆ 4 mm ವ್ಯಾಸದ ಡೋವೆಲ್ ಪಿನ್ಗಳನ್ನು ಫಿಕ್ಸ್ ಮಾಡಲು ಡ್ರಿಲ್ ಮಾಡಿದ ಹೋಲ್ ಅನ್ನು ರೀಮ್ ಮಾಡಿ. ಮೃದುವಾದ ಬಟ್ಟೆಯಿಂದ ರೀಮ್ ಮಾಡಿದ ಹೋಲ್ ಅನ್ನು ಸ್ವಚ್ಛಗೊಳಿಸಿ ಮತ್ತು 4 mm ವ್ಯಾಸದ ಡೋವೆಲ್ ಪಿನ್ ಅನ್ನು ಸೇರಿಸಿ. ಅಂತೆಯೇ ಇತರ ಡೋವೆಲ್ ಪಿನ್ ಹೋಲ್ಗಳಿಗೆ ಒಂದೊಂದಾಗಿ ಡ್ರಿಲ್ ಮಾಡಿ ಮತ್ತು ಅಸೆಂಬ್ಲಿ ಸೆಟ್ಟಿಂಗ್ಗೆ ತೊಂದರೆಯಾಗದಂತೆ 3 ಡೋವೆಲ್ ಪಿನ್ಗಳನ್ನು ಒಂದೊಂದಾಗಿ ಫಿಕ್ಸ್ ಮಾಡಲು ಡ್ರಿಲ್ ಮಾಡಿದ ಹೋಲ್ಗಳನ್ನು 4 mm ವ್ಯಾಸಕ್ಕೆ ರೀಮ್ ಮಾಡಿ. .5 mm ಪಿಚ್ನೊಂದಿಗೆ M4 ಆಂತರಿಕ ಥ್ರೆಡ್ಗಾಗಿ ಟ್ಯಾಪ್ ಡ್ರಿಲ್ ಗಾತ್ರವನ್ನು ನಿರ್ಧರಿಸಿ. ಡ್ರಿಲ್ ಗಾತ್ರ ಈಕ್ವಲ್ಸ್ ಥ್ರೆಡ್ ಗಾತ್ರ ಮೈನಸ್ ಥ್ರೆಡ್ ಪಿಚ್ ಈಕ್ವಲ್ಸ್ 4 ಮೈನಸ್ 0.5. ಡ್ರಿಲ್ ಗಾತ್ರ ಈಕ್ವಲ್ಸ್ 3.5 mm. ಡ್ರಿಲ್ ಚಕ್ ಮೂಲಕ ಡ್ರಿಲ್ಲಿಂಗ್ ಮಷಿನ್ ಸ್ಪಿಂಡಲ್ನಲ್ಲಿ 3.5 mm ವ್ಯಾಸದ ಡ್ರಿಲ್ ಅನ್ನು ಫಿಕ್ಸ್ ಮಾಡಿ ಮತ್ತು ಡ್ರಾಯಿಂಗ್ ಪ್ರಕಾರ 2 ಹೋಲ್ಗಳನ್ನು ಡ್ರಿಲ್ ಮಾಡಿ. ಅಸೆಂಬ್ಲಿ ಭಾಗ 1, 2, 3 ಮತ್ತು 4 ಅನ್ನು ಪ್ರತ್ಯೇಕಿಸಿ. ಡ್ರಿಲ್ಲಿಂಗ್ ಮಷೀನ್ನಲ್ಲಿ ಕೌಂಟರ್ ಸಿಂಕ್ ಪರಿಕರವನ್ನು ಫಿಕ್ಸ್ ಮಾಡಿ ಮತ್ತು ಭಾಗ 1ರಲ್ಲಿ ಆಂತರಿಕ ಥ್ರೆಡ್ ಅನ್ನು ಕತ್ತರಿಸಲು ಡ್ರಿಲ್ ಮಾಡಿದ ಹೋಲ್ಗಳ 2 ತುದಿಗಳಲ್ಲಿ ಶಾಂಫರ್ ಮಾಡಿ. ಕೌಂಟರ್ ಸಿಂಕ್ ಟೂಲ್ ಅನ್ನು ಫಿಕ್ಸ್ ಮಾಡಿ ಮತ್ತು ಕೌಂಟರ್ ಸಿಂಕ್ ಹೆಡ್ ಸ್ಕ್ರೂಗಳ ಸೀಟ್ಗಾಗಿ ಭಾಗ 2 ಮತ್ತು 3ರಲ್ಲಿ ಡ್ರಿಲ್ ಮಾಡಲಾದ ಹೋಲ್ಗಳನ್ನು ಕೌಂಟರ್ ಸಿಂಕ್ ಮಾಡಿ. ಭಾಗ 1ಅನ್ನು ಬೆಂಚ್ ವೈಸ್ನಲ್ಲಿ ಹಿಡಿದುಕೊಳ್ಳಿ ಮತ್ತು M4 ಟ್ಯಾಪ್ ಮತ್ತು ಟ್ಯಾಪ್ ರೆಂಚ್ ಬಳಸಿ ಆಂತರಿಕ ಥ್ರೆಡ್ ಅನ್ನು ಕತ್ತರಿಸಿ. ಭಾಗ 1, 2, 3 ಹಾಗೂ 4ರಲ್ಲಿ ಫೈಲ್ ಅನ್ನು ಫಿನಿಶ್ ಮಾಡಿ ಮತ್ತು ಸ್ಮೂತ್ ಫೈಲ್ಗಳನ್ನು ಬಳಸಿ ಜಾಬ್ನ ಎಲ್ಲಾ ಕಾರ್ನರ್ಗಳಲ್ಲಿ ಬರ್ಗಳನ್ನು ತೆಗೆದುಹಾಕಿ. ಜಾಬ್ ಡ್ರಾಯಿಂಗ್ನಲ್ಲಿ ತೋರಿಸಿರುವಂತೆ ಡೋವೆಲ್ ಪಿನ್ಗಳು, ಕೌಂಟರ್ ಸಿಂಕ್ ಸ್ಕ್ರೂಗಳನ್ನು ಬಳಸಿ ಭಾಗಗಳನ್ನು ಒಟ್ಟಿಗೆ ಅಸೆಂಬ್ಲಿ ಮಾಡಿ. ತೆಳುವಾದ ಆಯಿಲ್ ಕೋಟನ್ನು ಲೇಪಿಸಿ ಮತ್ತು ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು ಸರ್ಫೇಸ್ ಅನ್ನು ಫ್ಲಾಟ್ ಮತ್ತು ಪ್ಯಾರಲಲ್ ಆಗಿ ಮತ್ತು ±0.04 mm ನಿಖರತೆಗೆ ಫೈಲ್ ಮಾಡುವುದು, ಡ್ರಾಯಿಂಗ್ ಪ್ರಕಾರ ಅಳತೆ ರೇಖೆಗಳನ್ನು ಗುರುತಿಸುವುದು, ಎಲ್ಲಾ ಭಾಗಗಳನ್ನು ಫೈಲ್ ಮಾಡಿ ಮತ್ತು ಅಸೆಂಬ್ಲಿಗಾಗಿ ಸಿದ್ಧಪಡಿಸುವುದು, ಡೋವೆಲ್ ಪಿನ್ಗಳು ಮತ್ತು ಕೌಂಟರ್ ಸಿಂಕ್ ಸ್ಕ್ರೂಗಳಿಗೆ ಹೋಲ್ಗಳನ್ನು ಡ್ರಿಲ್ ಮಾಡುವುದು, ಡೋವೆಲ್ ಪಿನ್ಗಳು ಮತ್ತು ಕೌಂಟರ್ ಸಿಂಕ್ ಸ್ಕ್ರೂಗಳನ್ನು ಬಳಸಿ ಕಾಂಪೊನೆಂಟ್ಗಳನ್ನು ಅಸೆಂಬಲ್ ಮಾಡುವುದು, ಆಂಗ್ಯುಲರ್ ಮೇಟಿಂಗ್ ಸರ್ಫೇಸ್ ಅನ್ನು ಫಿಟ್ ಮತ್ತು ಸ್ಲೈಡ್ ಮಾಡಿ ಫಿನಿಶ್ ಮತ್ತು ಡಿಬರ್ ಮಾಡುವುದು. ಇದು ಪ್ಯಾರಲಲ್ ಆಂಗ್ಯುಲಾರ್ ಸರ್ಫೇಸ್ನೊಂದಿಗೆ ಸ್ಲೈಡಿಂಗ್ ಫಿಟ್ಸ್ ಅಸೆಂಬ್ಲಿ ಮಾಡುವುದರ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.